ಸ್ವಿಮ್ಮಿಂಗ್ ಪೂಲ್ನಲ್ಲಿ ಪರಿಚಯ, ಕುಂಭಮೇಳದಲ್ಲಿ ಕಿರುಕುಳ. ಕುಂಭಮೇಳದಲ್ಲಿ ಟೆಕ್ಕಿ ಯುವತಿಗೆ ಕಿರುಕುಳ ಕೊಟ್ಟಿದ್ದಾರೆ ಪಿಎಸ್ಐ. ಕಲಬುರಗಿಯ ಪಿಎಸ್ಐ ಉತ್ತಮ್ ಸಿಂಗ್ ಎಂಬಾತನಿಂದ ಈ ಕೃತ್ಯ ನಡೆದಿದೆ. ಯುವತಿಗೆ ಕುಂಭದಿಂದ ಡೆಹ್ರಾಡೂನ್ಗೆ ಬರುವಂತೆ ಕಿರುಕುಳ ಕೊಟ್ಟಿದ್ದಾರೆ. ಡೆಹ್ರಾಡೂನ್ಗೆ ಬರೋದಕ್ಕೆ ಒಪ್ಪದೇ ಇದ್ದಾಗ ಯುವತಿಯ ಮೇಲೆ ಪಿಎಸ್ಐ ಹಲ್ಲೆ ಬೇರೆ ಮಾಡಿದ್ದಾರೆ. ಪಿಎಸ್ಐ ಉತ್ತಮ್ ಸಿಂಗ್ ವಿರುದ್ಧ ಮಡಿವಾಳ ಠಾಣೆಯಲ್ಲಿ ಸದ್ಯಕ್ಕೆ ದೂರು ದಾಖಲಾಗಿದೆ. ಹಾಗಾದ್ರೆ ಏನಿದು ಕಲಬುರಗಿ ಟು ಕುಂಭಮೇಳ ಸ್ಟೋರಿ ನೋಡ್ತಾ ಹೋಗೋಣ. ಕಲಬುರಗಿ ವೈರ್ಲೆಸ್ ಪಿಎಸ್ಐ ಆಗಿರುವಂತಹ ಉತ್ತಮ್ ಸಿಂಗ್ ಕಲಬುರಗಿಯ ಸ್ವಿಮ್ಮಿಂಗ್ ತರಬೇತಿ ಸಂಸ್ಥೆಯಲ್ಲಿ ಟೆಕ್ಕಿಯೊಬ್ಬಳ ಪರಿಚಯ ಆಗುತ್ತೆ. ಇತ್ತೀಚೆಗೆ ಕುಂಭಮೇಳಕ್ಕೆ ಹೋಗೋದಕ್ಕೆ ಯುವತಿಯನ್ನ ಈ ಪಿಎಸ್ಐ ಕರೆದಿದ್ರಂತೆ. ಹೊಸ ಕಾರ್ ತಗೊಂಡಿದ್ದೀನಿ, ಬಾ ಹೋಗೋಣ, ಕುಂಭಮೇಳಕ್ಕೆ ಹೋಗಿ ಬರೋಣ ಅಂತ. ಪರಿಚಯ ಅಂತ ಪಿಎಸ್ಐ ಉತ್ತಮ್ ಜೊತೆ ಹೋಗಿದ್ದಂತ ಯುವತಿ ಯಾಕಾದ್ರೂ ಹೋದ್ನ ಗುರು ಅಂತ ಹೇಳಿ ಪಶ್ಚಾತ್ತಾಪ ಪಡುವಂತಾಯ್ತು. ಏನಾಯ್ತು ಅಂತಂದ್ರೆ ಫೆಬ್ರವರಿ 19ನೇ ತಾರೀಕು ಯುವತಿಯನ್ನ ಕುಂಭಮೇಳಕ್ಕೆ ಈತ ಕರೆದುಕೊಂಡು ಹೋಗಿದ್ದ. ಇತರೆ ಪೊಲೀಸ್ ಅಧಿಕಾರಿ ಸ್ನೇಹಿತರ ಜೊತೆ ಕರೆದೊಯ್ದಿದ್ದ. ಕುಂಭದ ನಂತರ ಕುಂಭಮೇಳವನ್ನು ಮುಗಿಸ್ಕೊಂಡು ಡೆಹ್ರಾಡೂನ್ಗೆ ಹೋಗೋಣ ಬಾ, ಟ್ರಿಪ್ ಮಾಡೋಣ ಬಾ ಅಂತ ಆ ಯುವತಿಯನ್ನ ಕರೀತಾರೆ. ಫೆಬ್ರವರಿ 24ರಂದು ಡೆಹ್ರಾಡೂನ್ಗೆ ಬಾ ಅಂತ ಹೇಳಿ ಉತ್ತಮ್ ಸಿಂಗ್ ಕರೆದಿದ್ದ. ಈ ವೇಳೆ ಬೇರೆ ಕಡೆ ಎಲ್ಲಿಗೂ ನಾನು ಬರೋದಿಲ್ಲ, ಕುಂಭ ಮುಗಿಸ್ಕೊಂಡು ಡೈರೆಕ್ಟ್ ನಾನು ಕರ್ನಾಟಕಕ್ಕೆ ಹೋಗ್ತೀನಿ ಅಂತ ಯುವತಿ ಹೇಳಿದ್ದಾಳೆ. ಆದರೂ ಡೆಹ್ರಾಡೂನ್ಗೆ ಬರಲೇಬೇಕು ಅಂತ ಹೇಳಿ ಉತ್ತಮ್ ಕಿರುಕುಳ ಕೊಟ್ಟಿದ್ದಾನೆ. ಈ ಬಗ್ಗೆ ಜೊತೆಯಲ್ಲಿದ್ದ ಇನ್ಸ್ಪೆಕ್ಟರ್ ಒಬ್ಬರಿಗೆ ಯುವತಿ ಈ ರೀತಿ ಮಾಡ್ತಿದ್ದಾರೆ, ಒಂದು ಸ್ವಲ್ಪ ಹೇಳಿ ಅಂತ ತಿಳಿಸಿದ್ದಾಳೆ. ಆಗ ಯುವತಿಯ ಮೇಲೆ ಹಲ್ಲೆ ಮಾಡಿ ಮೊಬೈಲ್ ಕಸಿದುಕೊಂಡಿದ್ದಾನೆ ಈ ಉತ್ತಮ್ ಸಿಂಗ್. ಈ ವೇಳೆ ಸ್ಥಳೀಯ ಪೊಲೀಸರಿಗೆ ವಿಚಾರ ತಿಳಿಸಿದ್ರು ಇನ್ಸ್ಪೆಕ್ಟರ್. ಸ್ಥಳೀಯ ಪೊಲೀಸರ ಸಹಾಯದಿಂದ ಆ ಟೆಕ್ಕಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾಳೆ. ಪಿಎಸ್ಐ ವಿರುದ್ಧ ಕಿರುಕುಳ ಆರೋಪಿಸಿ ಠಾಣೆ ಮೆಟ್ಟಿಲೇರಿದ್ದಾಳೆ ಯುವತಿ. ಪಿಎಸ್ಐ ಉತ್ತಮ್ ಸಿಂಗ್ ವಿರುದ್ಧ ಮಡಿವಾಳ ಠಾಣೆಯಲ್ಲಿ ಸದ್ಯಕ್ಕೆ ಕಂಪ್ಲೇಂಟ್ ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.